ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಬ್ರೆಸ್ಟ್ ಬಗ್ಗೆ, ಬ್ರೆಸ್ಟಿನ ಪಾರ್ಟ್ಸ್ ಬಗ್ಗೆ. ಸೊ ನೋಡಿ, ಬ್ರೆಸ್ಟ್ ಏನಿದೆ ಸ್ಥಾನ, ನಾವು ಹೊರಗಡೆ ಅಂತ ನೋಡಿದ್ರೆ ನಮ್ಗೆ 3 ಪಾರ್ಟ್ ಕಾಣ್ತಾವ್ರಿ ಮೇಜರ್ಲಿ. ಫ್ಯಾಟ್ ಮತ್ತು ಕರ್ರನ್ ಭಾಗ ಏನಿರ್ತೈತಿ ಅದಕ್ಕೆ ಆರಿಯೋಲಾ ಅಂತಾರೆ. ಮತ್ತು ಅದ್ರ ಮುಂದೆ ಏನಿರ್ತೈತೆ ನೋಡ್ರಿ ಅದಕ್ಕೆ ನಿಪ್ಪಲ್ ಅಂತ ಕರೀತಾರೆ. ಇಲ್ಲಿ ಇಮೇಜ್ ಹಾಕಿರ್ತೀನಿ, ನೀವು ನೋಡ್ಬೋದು. ಕ್ರಾಸ್ ಸೆಕ್ಷನ್ ಮಾಡಿದ್ರೆ ಅದ್ರೊಳಗೆ ನೋಡ್ರಿ ಭಾಳಷ್ಟು ಫ್ಯಾಟ್ ಇರ್ತೈತಿ. ಫ್ಯಾಟ್ ಆದ್ಮೇಲೆ ಅಲ್ವಿಯೋಲೈ ಅಂತ ಇರ್ತೈತಿ. ಅಲ್ವಿಯೋಲೈಕ್ಕೆ ಡಕ್ಟ್ಸ್ ಕನೆಕ್ಟ್ ಮಾಡ್ತೈತಿ. ಡಕ್ಟ್ ಆದ್ಮೇಲೆ ಪೈಪ್ ಅಂತಂಗೆ ಇರ್ತೈತಿ ರೀ. ಅದು ನಿಪ್ಪಲ್ ಮಟ್ಟ ಇರ್ತೈತಿ ರೀ. ನಿಪ್ಪಲ್ಲು ಮತ್ತು ಅಲ್ವಿಯೋಲೈ ಏನಿರ್ತೈತೆ ನಡ್ಬರ್ಕಿನ ಕನೆಕ್ಷನ್ ಏನದ ಅಂದ್ರೆ ಅದಕ್ಕೆ ಡಕ್ಟ್ಸ್ ಅಂತ ಕರೀತಾರೆ. ಸೊ ಈಗ ಪಾಪು ನಿಪ್ಪಲಿಗೆ ಹಿಂಗೆ ಟಚ್ ಮಾಡಿ ಹಾಲು ಸಕ್ ಮಾಡ್ಬೇಕಂದ್ರೆ ಅದು ಹಾಲು ಹೆಂಗೆ ಉತ್ಪತ್ತಿ ಆಗ್ತೈತೆ ಅಂದ್ರೆ ಸಾಮಾನ್ಯದ ತಿಳಿಸ್ತೀನಿ ನೋಡ್ರಿ. ಪಾಪು ಈಗ ಹಾಲು ಹಿಂಗೆ ಸಕ್ ಮಾಡೋ ಅಂತೈತಂದ್ರೆ ಒಂದು ಮೆಸೇಜ್ ಏನಿರ್ತೈತಿ ನಿಮ್ಮ ಬ್ರೈನಿಗೆ ಹೋಗ್ತೈತೆ ರೀ. ಬ್ರೈನ್ಲಿಂತ್ರ ಒಂದು ಮೆಸೇಜ್ ನಿಮ್ಮ ನಿಪ್ಪಲ್ಸ್ ಮಟ್ಟ ಹೋಗ್ತೈತಿ. ಸೊ ಅದು ರಿಲೀಸ್ ಮಾಡೋಂಥ ಮೆಸೇಜ್ ಬಂತಂದ್ರೆ ಇಲ್ಲಿಂತ್ರ ಹಾಲು ಬಿಡುಗಡೆ ಆಗ್ತೈತೆ ರೀ. ಸೊ ಈ ರೀತಿ ಹಾಲು ಬಿಡುಗಡೆ ಆಗ್ತೈತಿ, ಪಾಪು ಮತ್ತು ಹಾಲು ಕುಡಿತೈತಿ. ಸೊ ಇದೇ ರೀತಿ ಮುಂದೆ ವಿಡಿಯೋಸ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.